ವೀಕ್ಷಕರೇ, ಇನ್ನು ಮುಂದೆ ಪೊಲೀಸ್ನವರು ಸಕಾರಣವಿಲ್ಲದೆ ರಸ್ತೆಯಲ್ಲಿ ವಾಹನವನ್ನು ತಡೆಯುವಂತಿಲ್ಲ ಎಂದು ಡಿಜಿಪಿ ಅವರು ಹೊಸ ಮಾರ್ಗಸೂಚಿಯನ್ನು ಪ್ರಕಟಿಸಿದ್ದಾರೆ. ಈ ಒಂದು ಹೊಸ ಮಾರ್ಗಸೂಚಿಯಲ್ಲಿ ಏನಿದೆ ಅಂದರೆ, ಮೊದಲನೇದಾಗಿ ಸಕಾರಣವಿಲ್ಲದೆ ದಾಖಲೆ ಪರೀಕ್ಷೆಗೆ ವಾಹನವನ್ನು ತಡೆಯಬಾರದು ಅಂತ ಇದೆ. ಕಣ್ಣಿಗೆ ಕಾಣುವ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದರೆ ಅಂತಹ ವಾಹನಗಳನ್ನು ತಡೆದು ಪ್ರಕರಣ ದಾಖಲಿಸಿ ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಹೆಲ್ಮೆಟನ್ನು ಧರಿಸದೇ ಇರೋದು, ಟ್ರಿಪಲ್ ರೈಡಿಂಗು, ಮತ್ತು ಸೀಟ್ ಬೆಲ್ಟನ್ನು ಧರಿಸದೇ ಇರೋದು, ಮತ್ತು ಹೈವೇನಲ್ಲಿ ಜಿಗ್ಜಾಗ್ ಮಾದರಿಯ ಬ್ಯಾರಿಗೇಡನ್ನು ಅಳವಡಿಸಿ ವಾಹನಗಳನ್ನು ತಡೆಯಬಾರದು ಅಂತಲೂ ಸಹ ಹೇಳಿದ್ದಾರೆ. ರಸ್ತೆಯಲ್ಲಿ ದಿಢೀರಂತ ಹೋಗಿ ವಾಹನವನ್ನು ನಿಲ್ಲಿಸಬೇಡಿ ಅಂತಲೂ ಸಹ ಹೇಳಿದ್ದಾರೆ. ಹಾಗೆಯೇ ದ್ವಿಚಕ್ರ ವಾಹನದ ಹಿಂಬದಿ ಸವಾರರನ್ನು ಎಳೆಯಬಾರದು, ಹಾಗೆಯೇ ವಾಹನಗಳ ಕೀಯನ್ನು ತೆಗೆದುಕೊಳ್ಬಾರದು ಅಂತಲೂ ಸಹ ಈ ಮಾರ್ಗಸೂಚಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ವಾಹನ ತಪಾಸಣೆ ವೇಳೆ ಪೊಲೀಸ್ನವರು ರಿಫ್ಲೆಕ್ಟಿವ್ ಜಾಕೆಟ್ ಬಳಸಬೇಕು, ಮತ್ತು ಸಂಜೆ ವೇಳೆ LED ಬಟನನ್ನು ಬಳಸಬೇಕು ಅಂತಲೂ ಸಹ ಈ ಮಾರ್ಗಸೂಚಿಯಲ್ಲಿ ಇದೆ. ವಾಹನ ತಪಾಸಣೆ ವೇಳೆ ಪೊಲೀಸ್ನವರು ಬಾಡಿ ಓರ್ನ್ ಕ್ಯಾಮರಾ ಧರಿಸಿರಬೇಕು, ಮತ್ತು ಅತಿ ವೇಗವಾಗಿ ಚಲಾಯಿಸುವ ವಾಹನಗಳನ್ನು ಬೆನ್ನಟ್ಟುವ ಬದಲಿಗೆ ವಾಹನದ ಸಂಖ್ಯೆ ಗುರುತು ಮಾಡಿಕೊಂಡು ಪ್ರಕರಣ ದಾಖಲಿಸಬೇಕು ಅಂತ ಹೇಳಿದ್ದಾರೆ. ಸೊ ಈ ಥರ ಲಾ ರಿಲೇಟೆಡ್ ವಿಡಿಯೋಸ್ಗೋಸ್ಕರ ನನ್ನ ಅಕೌಂಟನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.